ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮ ಮನೆಯಿಂದ. ಸೊ ನಾವು ಅಮ್ಮ ಮನೆಗೆ ಬಂದ್ವಿ ನೈಟು. ಸ್ವಲ್ಪ ಕೆಲಸ ಇದೆ ಇಲ್ಲಿ. ಹಾಗೆ ಮಲಬಾರಿಗೆ ಹೋಗಬೇಕು. ನನ್ನ ಮಗಳಿಗೆ ಯಾವಾಗಲೂ ನಾನು ರೆಗ್ಯುಲರ್ ಯೂಸ್ಗೆ ಗೋಲ್ಡ್ ಬ್ಯಾಂಗಲ್ಸ್ನ ಯೂಸ್ ಮಾಡ್ತಾ ಇದ್ದೆ. ನಾಮಕರಣದಲ್ಲಿ ಅಕ್ಕ ಕೊಡಿಸಿದ್ದು. ಸೊ ಅದನ್ನು ಏನು ಮಾಡಿದ್ದಾಳೆ, ಆಟ ಆಡ್ಕೊಬೇಕಾದ್ರೆ ಗೋಡೆಗೆ ಹಿಂಗೆ ಹೊಡೋಗ್ಬೇಕಾದ್ರೆ ಪ್ರೆಸ್ ಆಗಿಬಿಟ್ಟಿದೆ, ಜಜ್ಕೊಂಬಿಟ್ಟು ಹೋಗ್ಬಿಟ್ಟಿದೆ. ಸೊ ಅದನ್ನು ನಾನು ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಿನ ರೇಟು ಎಷ್ಟಿದೆ ಚಿನ್ನ? ಇವಾಗ ರೇಟು 145. ಸೊ ಈ ಥರ ಇದೆ. ಇದು ಚಿನ್ನ ಏನಾಗಿದೆ ಗೊತ್ತಾ, ಮೇಲೆ ಕಟ್ಟಾಗಿಲ್ಲ. ಅಂದರೆ ಮೇಲ್ಗಡೆ ಬೆಂಡಾಗಿದೆ ಥರ ಕಾಣಿಸುತ್ತೆ, ಬಟ್ ಒಳಗಡೆ ಲೇಯರು ಕಟ್ಟಾಗಿದೆ ಮತ್ತು ಸೈಡ್ ಆಗಿದೆ. ಸೊ ಇದು ನಾನು ಮೊನ್ನೆ ಮನೇಲಿ ಕೂತಿದ್ದಾಗ ಸಡನ್ನಾಗಿ ಅವಳೇ ತೆಗೆದುಕೊಟ್ಲು. ಸೊ ಆ ಟೈಮಲ್ಲಿ ನಾನು ನೋಡಿದೆ. ಅದಕ್ಕೆ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಚೇಂಜ್ ಮಾಡಿಸೋದ ಅಥವಾ ಇದಕ್ಕೆ ಏನಾದರೂ ಲೈಕ್ ಬೇರೆ ಏನಾದರೂ ತೊಗೊಳ್ಳೋಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು? ನಿನ್ಗೇನು ಅನಿಸ್ತಿದೆ? ಬೇರೆ ತೊಗೊಳ್ಳೋಣ? ಅಂದರೆ ಅವಳಿಗೆ ನಾನು ಯಾವಾಗಲೂ ಹಾಕಿದ್ದೀನಲ್ವ, ಇವಾಗ ಅವಳಿಗೆ ಬೆಳ್ಳಿದು ಹಾಕಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಮುಂಚೆ ಬೆಳ್ಳಿದು ಹಾಕ್ತಾಯಿದ್ದೆ, ಅದಾದಮೇಲೆ ಗೋಲ್ಡ್ ಹಾಕಿದ್ನಲ್ಲ. ಸೊ ಇವಾಗ ಗೋಲ್ಡೇ ಹಾಕಬೇಕು ಅಂತ ಅನ್ನಿಸ್ತಿದೆ. ಏನಾದರೂ ಅಂದರೆ ಜಾಸ್ತಿ ನಮ್ಮ ಒಂದು ಲಿಮಿಟೇಷನ್ಗಿಂತ ಓವರ್ ಬರ್ಡನ್ ಏನಾದರೂ ಎಕ್ಸ್ಟ್ರಾ ಅಮೌಂಟ್ ಆಯಿತು ಅಂದರೆ ತೊಗೊಳ್ಳಲ್ಲ. ಇಲ್ಲ ಅಂದರೆ ನೋಡೋಣ, ಹಾಗೆ ಎತ್ತಿಟ್ಟು ಆಮೇಲೆ ಮುಂದೆ ಏನಾದರೂ ಅವಳಿಗೆ ತೊಗೊಳಂಗಿದ್ರೆ ತೊಗೊಳ್ಳೋಣ ಅಲ್ಲ, ಹಂಗೆ ಮಾಡ್ಕೊಳ್ಳೋಣ ಅಲ್ಲ. ಇವಾಗ ಏನಾದರೂ ಸಿಗಲಿಲ್ಲ ಅಂದರೆ ಆ ಅಮೌಂಟಲ್ಲಿ ಸಿಗುತ್ತೆ. ಇನ್ಕೇಸ್ ಸಿಕ್ಕಿಲ್ಲ ಅಂದರೆ ಇದು ಬೆಳ್ಳಿದು ಮುಖವಾಡ ಇಟ್ಟು ಹಿಂಗೆ ಆಗ್ಬಿಟ್ಟಿದೆ. ಮುಂಚೆ ಅಮ್ಮ ಮನೇಲಿ ಇದು ಪೂಜೆ ಪೂಜೆಗೆಲ್ಲ ಇಡ್ತಾ ಇದ್ದಿದ್ದು. ಸೊ ನಾವು ಮದುವೆ ಆಗೋದ್ಮೇಲೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡೋದನ್ನು ನಿಲ್ಲಿಸಿದ್ರು. ಅದಕ್ಕೆ ಏನಾದರೂ ಸುಮ್ಮನೆ ಇಟ್ಟು ಯಾಕೆ ಅದು ಹಾಳಾಗೋದು, ಸೊ ನೀವಾದರೂ ತಗೊಳ್ಳಿ ಅಂದರು. ಅದಕ್ಕೆ ನಾನು ಹೇಗಿದ್ರು ನನ್ನ ಬೆಳ್ಳಿದು ಮುಖವಾಡ ಇಲ್ಲ, ಅದಕ್ಕೆ ನಾನೇ ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಹೋಗಬೇಕು. ಸೊ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಗೊತ್ತಿಲ್ಲ, ನೋಡೋದು. ಅಲ್ಲಿ ರೇಟು ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಹತ್ರ ಇರೋ ಬಡ್ಜೆಟ್ಗಿಂತ ಜಾಸ್ತಿ ಆಯಿತು ಅಂತ ಅಂದರೆ ನೋಡೋದು. ಹಾಗೆ ಇನ್ನೂ ತುಂಬ ಕೆಲಸ ಇದೆ. ಈ ಬ್ಲಾಗಲ್ಲೆಲ್ಲ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಹೇಳಿ. ಸೊ ಅಮ್ಮ ಮನೆಯಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಓಕೆನಾ? ಏನು ಮಾಡಿ. ನನ್ನ ಮಗಳು ತುಮಕೂರಿಗೆ ನಮ್ಮಮ್ಮ ಮನೆಗೆ ಬಂದರೆ ಅವಳು ಮಲಗೋದು ಜಾಗ ಯಾವ್ದು ತೋರಿಸ್ತೀನಿ ನೋಡ್ರಿ. ಅವಳು ಹುಟ್ಟಾಗ ಮಾಡಿಸಿರೋ ಜೋಲಿ ಇದು. ಇದರಲ್ಲೇ ಮಲ್ಕೊಳ್ಳೋದು. ಬೆಳಗ್ಗೆ ಎದ್ಬಿಟ್ಟು ಹಠ ಮಾಡ್ತಾ ಇದ್ದಾಳೆ ನನ್ನ ಜೋಲಿನ ಮಲಗಿಸು ಅಂತ. ಬಟ್ ನಮ್ಮ ಮನೇಲಿ ಅಲ್ಲಿ ಕೇಳಲ್ಲ, ಮರ್ತು ಬಿಡ್ತಾಳೆ. ಇಲ್ಲಿಗೆ ಬಂದರೆ ಇದೇ ಬೇಕು. ನಮ್ಮ ಕಡೆ ಈ ಥರ ಜೋಲಿ ಇಲ್ಲ, ಬಟ್ ಹರಿ ಅವ್ರ ಮನೆ ಕಡೆ ಬರೀ ಇದೇ ಥರ ಜೋಲಿ ಅಲ್ಲ ಚಿನ್ನ. ಎಲ್ಲರೂ ಅಲ್ಲಿ ಇದೇ ಥರ ಎಲ್ಲ ಯೂಸ್ ಮಾಡೋದು. ದುರ್ಗ ಸೈಡೇ ಫುಲ್ಲ ಅಥವಾ ಚಳ್ಳಕೆರೆ ಆಲ್ಮೋಸ್ಟ್ ಇದೇ ಥರ ರೆಡಿ ಮಾಡಿಸಿರೋದಿದ್ದು. ಹಾಗೆ ಪೇಂಟ್ ಮಾಡಿರೋದು ಹರಿನೇ ಇದಕ್ಕೆ. ಈ ರೇಂಜಿಗೆ ಆಗಿದೆ ಇವಾಗ. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಇವಾಗ ತಾನೇ ಮಕ್ಕಳನ್ನ ಇಬ್ಬರೂ ಮಲಗಿಸ್ಬಿಟ್ಟು ಮನೆಯಲ್ಲಿ ಬಂದ್ವಿ. ಏನಕ್ಕೆ ಅಂದರೆ ಇಲ್ಲಿ ಬಂದರೆ ಸುಮ್ಮನೆ ಇರಲ್ಲ. ಅದರಲ್ಲೂ ಇವಾಗ ಬೇರೆ ಫಸ್ಟ್ ಫ್ಲೋರ್ ಬೇರೆ ಆಗಿಬಿಟ್ಟಿದೆ. ಇನ್ನೂ ಓಡಾಟ ಜಾಸ್ತಿ ಆಗಿಬಿಟ್ಟಿದೆ. ಮೆಟ್ಲು ಹತ್ತು ಇಳಿಯೋದು ಮಾಡ್ತಾರೆ, ಮತ್ತು ಏನೂ ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಮನೇಲಿ ಬಿಟ್ಬಿಟ್ಟು ಬಂದ್ವಿ. ತುಂಬ ಕಮ್ಮಿ ಕಲೆಕ್ಷನ್ಸ್ ಇತ್ತು, ಬರೀ 2-3 ಇತ್ತು ಅಷ್ಟೇ. ಹಾಗಾಗಿ ನಾವು ಏನೋ ನೋಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬಂದಾಗ ನೋಡೋಣ ಅಂತೇಳಿ ಸುಮ್ಮನಾದ್ವಿ. ಹಾಗೆ ಅವ್ರನ್ನ ಕೇಳಿದೆ ನಾನು, ಏನಿಲ್ಲ ಫಂಕ್ಷನ್ಗೆ ನೀವು ಹಾಕಿ ತೆಗಿಬೋದು ಅಷ್ಟೇ, ಬಟ್ ರಫ್ ಯೂಸ್ ಎಲ್ಲ ಡೈಲಿ ಯೂಸ್ ಮಾಡಬೇಡಿ, ತುಂಬ ಕಟ್ಟಾಗಿ ಹೋಗ್ಬಿಡುತ್ತೆ, ಮತ್ತೆ ಸಿಗಲ್ಲ. ಸೊ ನೀವು ಸಿಂಪಲಾಗಿ ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಯೂಸ್ ಮಾಡಿ ಅಂತ ಹೇಳಿದರು. ಅದಕ್ಕಾಗಿ ಹಾಗೆ ಬಂದ್ವಿ. ಹಾಗೆ ಸಿಲ್ವರ್ನ ತೊಗೊಂಡು ಬಂದೆ. ಲಾಸ್ಟ್ ತನಕ ವೀಡಿಯೋ ನೋಡಿ ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಕಡಿಮೆ ಆಗಿದೆ. ಈಗ ನಾವೇನು ನೋಡ್ಬೇಕು ತಗೊಂಡಂಗೆ. ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ. ಸಿಕ್ಕಾಪಟ್ಟೆ ರೇಟ್ ಇದೆ ಗೋಲ್ಡ್ ಅಂತೂ, ಮಾತಾಡ್ಸಂಗೆ ಇಲ್ಲ. ತೊಗೊಳ್ಳೋಣ ಅಂತ ಹೋದರೆ ಅವಾಗಲೇ ಜಾಸ್ತಿ ಅಂತ ಅನ್ನಿಸ್ತಿತ್ತು ನಮಗೆಲ್ಲ ತೊಗೋಬೇಕಾದ್ರೆ. ಇವಾಗಂತೂ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು
ಗೋಲ್ಗಪ್ಪ ತಿನ್ನೋಣ ಅಂತ ಹೇಳಿಬಿಟ್ಟು. ಇದು ರಿಲಿಯನ್ಸು, ಮಲಬಾರ್ ಮುಂದೆನೇ ರಿಲಿಯನ್ಸ್ ಇದೆಯಲ್ಲ, ಸೊ ಅಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ಸ್ಲಿಪ್ಪರ್ ಬೇಕಿತ್ತು, ಹನಿಗೆ ಚಪ್ಪಲ್ ಇರಲಿಲ್ಲ ಅವಳಿಗೆ. 2 ಜೊತೆ ಚಪ್ಪಲ್ ತೊಗೊಂಡಿದ್ದೀನಿ, ಅದು ಎರಡೂ ಹಾಕಿದ್ರೂ ಸ್ಕಿನ್ನು ಡ್ಯಾಮೇಜ್ ಆಗ್ತಾಯಿದೆ. ಸೊ ಮೊನ್ನೆ ಹಾಗೆ ಹಾಕ್ಬಿಟ್ಟಿದ್ದೀನಿ, 2 ಕಾಲೂ ಗಾಯ ಆಗಿಬಿಟ್ಟಿದೆ. ಅದಕ್ಕೆ ಬೇರೆ ನಾರ್ಮಲ್ಲು ಚಪ್ಪಲ್ ಥರದ್ದೇ ತೊಗೊಂಬಿಡೋಣ ಅಂಥೇಳಿ, ಅವಳಿಗೂ ಕೂಡ ಅಭ್ಯಾಸ ಆಗುತ್ತೆ. ಅಲ್ಲಿ ತೊಗೊಂಡ್ಬಿಟ್ಟು ಬೇಗ ಮನೆಗೆ ಬಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಮತ್ತೆ ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಮಾಲಿಗೆ ಹೋಗಿ ಆಟ ಆಡ್ಸೋಣ ಅಂಥೇಳಿ. ಯಾಕಂದರೆ ಅವ್ರನ್ನ ಕೂಡ ಬಿಟ್ಬಿಟ್ಟು ಹೋಗಿದ್ವಲ್ಲ, ಸ್ವಲ್ಪ 1-2 ಅವರ್ಸ್ ಏನೋ ಬಿಟ್ಟೋಗಿ ಒಂಥರ ಬೇಜಾರಾಗ್ತಾಯಿತ್ತು. ಅವ್ರಿಗೂ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು, ಅವ್ರು ಅಷ್ಟರಲ್ಲಿ ನಾವು ಬರೋ ಅಷ್ಟರಲ್ಲಿ ಎದ್ಬಿಟ್ಟು ಹಾಲೆಲ್ಲ ಕುಡಿದು ರೆಡಿಯಾಗಿಬಿಟ್ಟಿದ್ರು. ನನ್ನ ಮಗಳು ಹಾಲು ಅಂದ್ರೇ ಮುಟ್ಟಲ್ಲ, ಅಚ್ಚು ಎಲ್ಲ ಕುಡಿದು ರೆಡಿಯಾಗಿದ್ರು. ಮಾಲಿಗೆ ಕರ್ಕೊಂಬಂದಿದ್ದ ತಕ್ಷಣ ಐಸ್ ಕ್ರೀಮ್ನ ನೋಡಿಬಿಟ್ಟು ಬೇಕು 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 ಅಂತ ಆಟ ಮಾಡ್ತಿದ್ರು. ಸೊ ಅವರಿಗೆ ಐಸ್ ಕ್ರೀಮ್ನ ಕೊಡಿಸ್ಕೊಂಡು, ಹನಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸೊ ಅವಳಿಗೆ ಸ್ವಲ್ಪ ಏನಾದರೂ ತಿನ್ನಿಸ್ಬಿಡೋಣ ಅಂಥೇಳಿ ಐಸ್ ಕ್ರೀಮು ಸ್ವಲ್ಪ, ನಾವು ಕೂಡ ಫ್ರೆಂಚ್ ಫ್ರೈಸ್ ಪಿಜ್ಜಾ ಎಲ್ಲನೂ ತುಂಬ ನಂಗೆ ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳ್ತಾ ಇದ್ದ. ಸೊ ಎಲ್ಲರೂ ಫಸ್ಟು ಏನಾದರೂ ತಿನ್ಕೊಂಬಿಡೋಣ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಯಾಕಂದರೆ ಮೈದಾ ಐಟಮ್ ಅಲ್ವಾ, ಯೂಶ್ವಲಿ ನಾವು ಕಮ್ಮಿ ಮಂತ್ಲಿ 2 ಮಂತ್ಸ್ ಒನ್ಸ್ ತೊಗೊಂಡ್ರೆ ಹೆಚ್ಚು. ಸೊ ತುಂಬ ಕಡಿಮೆ ನಾವು ತಿನ್ನೋದು. ಈ ಥರ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ ಆದಾಗ ಅಷ್ಟೇ ತೊಗೊಳ್ಳೋದು. ಮಕ್ಕಳಿಗಂತೂ ನಾನು ಕೊಡೋದಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಮೈದಾ ಐಟಮ್ ಅಲ್ಲ, ಬ್ರೆಡ್ಡು ಆ ಥರದ್ದು ಯಾವುದು ಕೂಡ ನಾನು ಮಕ್ಳಿಗೆ ತಿನ್ನಿಸೋದಿಲ್ಲ. ಮನೆಗಂತೂ ತೊಗೊಂಡೇ ಬರೋಲ್ಲ. ಈ ಥರ ಬಂದಾಗ ಏನೋ 3 ಮಂತ್ಸ್ 4 ಮಂತ್ಸ್ ಒನ್ಸ್ ಅಂದ್ರೇ ಹೆಚ್ಚಾಯಿತು. ಸೊ ಅಲ್ಲೆಲ್ಲ ತಿನ್ಕೊಂಡ್ರೆ ಅಟ್ಲೀಸ್ಟ್ ಅವರು ಹೆಂಗೋ ಚೆನ್ನಾಗಿ ಆಟ ಆಡ್ತಾರೆ, ಡೈಜೆಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಅದನ್ನು ತಿನ್ನಿಸ್ಕೊಂಡು ಬಂದ್ವಿ. ನಾನು ನಿಜವಾಗ್ಲೂ ನನ್ನ ಹನಿ ಆಟಾಡ್ತಾಳೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಅವಳು ಒಬ್ಬಳೇ ಹೋಗೋದು ಸ್ವಲ್ಪ ಕಡಿಮೆ. ಸೊ ಅಚ್ಚು ಇದ್ದರೂ ಹೋಗಲ್ಲ ಕೆಲವೊಂದು ಸಲ. ಈ ಸಲ ಬಾಲಲ್ಲೇ ಆಟಾಡೋದು ತುಂಬ ಎಂಜಾಯ್ ಮಾಡಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಇನ್ನೊಂದು ಸಲ ಆಟ ಆಡಿಸ್ಬೋದು ಅಂತ ಅಂದ್ಕೊಂಡೆ ನಾನೇ ಕೂತ್ಕೊಂಡು. ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಏನಮ್ಮ ಅಲ್ಲಿ ಹೋಗ್ಬೇಡ, ನಿಂಗೆ ಆಗಲ್ಲ ಚಿನ್ನಿ, ನೀನು ಹೋಗ್ಬಾರ್ದು ಕಂದ. ಈ ವಿಡಿಯೋದಲ್ಲಂತೂ ನಿಮಗೆ ಏನೂ ನಾನು ಇನ್ಫಾರ್ಮೇಷನ್ ಅಥವಾ ಕುಕ್ಕಿಂಗ್ ಯಾವುದೂ ಇಲ್ಲ, ಜಸ್ಟು ನಾವು ಎಂಜಾಯ್ ಮಾಡಿದ್ದೀನಿ ಅಷ್ಟೇ ನಾನು ಶೇರ್ ಮಾಡ್ಕೋತೀನಿ. ಹರಿನೂ ಕೂಡ ಗೇಮ್ಸ್ ಎಲ್ಲರೂ ಆಟಾಡ್ಕೋತೀವಿ ಅಂತ ಹೇಳ್ತಿದ್ರು. ನಾನು ಕೂಡ ಅವ್ರು ತುಂಬ ಟೆನ್ಷನ್ನು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಊರಲ್ಲಿದ್ದ ಕೆಲಸ ಅದು ಇದು ಅಂಥೇಳಿ. ಅಟ್ಲೀಸ್ಟ್ ಹಿಂಗೆ ಬಂದಿದ್ದ ಕಡೆ ಆದ್ರೂ ಸ್ವಲ್ಪ ಅವರು ಎಂಜಾಯ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ನೋಡ್ಕೋತೀನಿ, ನೀವು ಆಟಾಡಿ ಅಂತ ಹೇಳಿ ನಾನು ಮಕ್ಕಳು ನೋಡ್ಕೋತಿದ್ದೆ ಅಮ್ಮ ನಾನು. ಸೊ ಅಲ್ಲಿಂದ ಹರಿ ಏನು ನಂಗೆ ಊಟ ಬೇಡ, ಹಶ್ವಾಗಿಲ್ಲ, ಸೊ ನಾನು ಗಸಗಸೆ ಪಾಯಸ ಮತ್ತು ಏನಾದರೂ ಬೆಳ್ಳುಳ್ಳಿದು ಚುರುಮುರಿ ತೊಗೋತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ತಿನ್ನೋಕ್ಕೆ ಅಂತ ಬಂದ್ವಿ. ನಮ್ಮ ಒಂದು ಅಡ್ಡ ಅಂತಲೇ ಹೇಳ್ಬೋದು, ಇದು ಫುಡ್ ಕೋರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಓಡಾಡಿಕೊಂಡು ಸುಸ್ತಾಗಿ ಬಂದು ಫ್ರೆಶ್ ಅಪ್ಪು ಆಗಿಲ್ಲ ಇವತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದಿದ್ದೇ ಲೇಟು, 11 ಗಂಟೆಗೆ ಎದ್ದು ತಿಂಡಿ ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡು, ಸೊ ಇವಾಗ ಎದ್ದು ಕೂತಿದ್ದೀನಿ. ನೆನ್ನೆ ಗೋಲ್ಡ್ನ ತೊಗೊಂಡು ಬರಬೇಕು ಪಾಪುಗೆ ಅಂತ ಹೇಳಿದ್ನ, ಬಟ್ ಅದು ತೊಗೊಂಡು ಬರೋಕೆ ಅವ್ರು ಏನು ಹೇಳಿದ್ರು, ಕಲೆಕ್ಷನ್ಸ್ ಬರೀ 2 ಇದ್ದಿದ್ದು, 2-3 ಏನೋ ಇತ್ತು ಅವಳಿಗೆ ಅಡ್ಜಸ್ಟೇಬಲ್ ಬ್ಯಾಂಗಲ್ಲು. ನೆಕ್ಸ್ಟು ತೊಗೊಳ್ಳೋಣ ಅಂಥೇಳಿ ಸುಮ್ಮನೆ ಅದೇ. ಸರಿ ಬೇರೆ ಏನು ಆಪ್ಷನ್ ಇದೆ ತೊಗೊಳ್ಳೋಕ್ಕೆ ಅಂತ ನೋಡಿದ್ರು ಇವಾಗ ಅವಳ ಹತ್ರ ಸರನೂ ಇದೆ. ನಂಗೆ ಬ್ಯಾಂಗಲ್ಲೇ ಬೇಕು, ಯಾಕಂದರೆ ನಾನು ರೆಗ್ಯುಲರ್ ಯೂಸ್ ಮಾಡಿರೋದ್ರಿಂದ ಅವಳಿಗೆ ಕೈಗೆ ಹಾಕದೇ ಇರೋದಕ್ಕೆ ನಂಗೆ ಇಷ್ಟನೇ ಇಲ್ಲ. ಸರಿ ಗೋಡೆಗೆ ಇದು ಮಾಡ್ಕೊಂಡಿರೋದು. ಸರಿ ಆಯಿತು, ನೆಕ್ಸ್ಟ್ ಕಲೆಕ್ಷನ್ಸ್ ನೆಕ್ಸ್ಟ್ ವೀಕಲ್ಲಿ ಏನಾದರೂ ಬಂದರೆ ನೋಡೋಣ ಅಂತ ಹೇಳ್ಬಿಟ್ಟು, ಸೊ ಬೆಳ್ಳಿದು ಮುಖವಾಡನ ತೊಗೊಳ್ಳೋಣ ಲಕ್ಷ್ಮಿದು ಅಂತ ಹೋದರೆ ಅಲ್ಲೂ 2 ಪೀಸ್ ಇದ್ದಿದ್ದು. ಅಂದರೆ ಇವಾಗ ಸೀಸನ್ ಇಲ್ಲ ಅಂತಲ್ಲಮ್ಮ, ಹಂಗಾಗಿ ಇಟ್ಟಿಲ್ವಂತೆ. ಇನ್ನೇನು ಆಗಸ್ಟ್ ಜೂನ್ ಆ ಟೈಮಲ್ಲಾದರೆ ಜಾಸ್ತಿ ಇರತ್ತೆ ಅಂತ ಹೇಳಿದ್ರು. ಆವಾಗಲೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ 2 ಇದ್ದಿದ್ದು, ಅದರಲ್ಲಿ ಇಷ್ಟಿಷ್ಟು ದೊಡ್ಡದಿತ್ತು, ಸಿಕ್ಕಾಪಟ್ಟೆ ದೊಡ್ಡದು. ನಂಗೆ ಅಷ್ಟು ಇಷ್ಟ ಆಗಲ್ಲ, ತುಂಬ ಸಿಂಪಲ್ಲಾಗಿ ಲಕ್ಷಣವಾಗಿ ಇರಬೇಕಷ್ಟೇ. ಅದಕ್ಕೆ ನಾನು
ಸರಿ ಅಂದ್ಬಿಟ್ಟು ಇನ್ನು ಹಳೇದು ಸ್ವಲ್ಪ ನನ್ನ ಹತ್ರ ಬೆಳ್ಳಿದಿತ್ತು, ಸೊ ಅದನ್ನ ಕೊಟ್ಟು ಇದು ಕುಂಕುಮದ ಬಟ್ಲನ್ನ ತಗೊಂಬಂದಿದ್ದು. ಚೆನ್ನಾಗಿದೆ, ಇದು ಕ್ಯೂಟಾಗಿ ಸಿಂಪಲ್ ಆಗಿದೆ. ಸೊ ಇದನ್ನ ತಗೊಂಡು ಬಂದೆ. ನಾನು ಮೇಲ್ಗಡೆ ಏನು ಜಾಸ್ತಿ ಅಮೌಂಟ್ನ ಏನು ಇದಕ್ಕೆ ಕೊಡಲಿಲ್ಲ, ಯಾಕಂದರೆ ನನ್ನ ಹತ್ರ ಹಳೆ ಸಿಲ್ವರೇನೆ ಪಾಪುದು ಸ್ವಲ್ಪ ಹಳೆ ಸಿಲ್ವರ್ ಎಲ್ಲ ತೊಗೊಂಡಿದ್ದಿತ್ತಲ್ಲ, ಅವಳು ಹೇಗಿದ್ರು ಯೂಸ್ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಹಾಗೆ ಇಟ್ಟು ವೇಸ್ಟ್ ಮಾಡೋ ಬದಲಿಗೆ ಏನಾದರೂ ಒಂದು ತೊಗೊಳ್ಳೋಣ ಅಂಥೇಳಿ ಇದನ್ನು ತೊಗೊಂಡಿದ್ದು. ಸೊ ಕ್ಯೂಟಾಗಿ ಪ್ರೀತಿಯಾಗಿ ಸಿಂಪಲ್ ಆಗಿರೋವಂಥದ್ದೇ ತೊಗೊಂಡಿದ್ದೀನಿ. ಸೊ ನಮ್ಮ ಒಂದು ಲೈಕ್ ಅಮ್ಮ ಮನೆಗೆ ಬಂದಾಗ ಇದೇ ಥರ ಇರುತ್ತೆ. ಅಂದರೆ ಏನು ಕೆಲಸ ಇಲ್ದಂಗೆ ಆರಾಮಾಗಿ ಓಡಾಡ್ಕೊಂಡು ತಿನ್ಕೊಂಡು, ಎಸ್ಪೆಷಲಿ ಇಲ್ಲಿ ತಿನ್ನೋಕ್ಕೆ ಅಂತಲೇ ನಾವು ಬರೋದು. ಸೊ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರೋದು. ಹಾಗೆ ಇನ್ನೂ ತುಂಬ ಕೆಲಸ ಇದೆ. ಈ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ನೆಕ್ಸ್ಟು ಬ್ಲಾಗ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಸೀರೆ ಬ್ಲೌಸ್ಗಳೆಲ್ಲ ರೆಡಿ ಆಗಿದೆ. ಸೊ ಅದೆಲ್ಲ ಇಸ್ಕೊಂಡು ಬರ್ತೀನಿ, ಯಾವ ಥರ ರೆಡಿ ಆಗಿದೆ ಅಂತ ನೋಡಬೇಕು ಬ್ಲೌಸು. ಹೋಗೋಣ. ಚಿನ್ನಿ ನೀನು ಹೆಂಗ್ ಕಿತ್ತಾಕೊಂಡು ಕೂತಿದ್ಯಾ ನೋಡು, ಅದಿರಲ್ಲ ಬಾಕ್ಸ್. ಬಿಡು ಚಿನ್ನಿ ಬಿಡು, ಅದು ಹರಿದೋಗುತ್ತೆ ಬಿಡು. ಅವಳು ನೋಡಿ ಎಲ್ಲ ಬಾಕ್ಸ್ ಹಾಳಾಯ್ತು, ನಾನು ಏನ್ರಲ್ಲಿ ಇಡ್ಬೇಕು ಇವಾಗ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು ಚಿನ್ನಿ. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್.